ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಬ್ರಹ್ಮೇತ್ಯಾರ್ಷಂ ಗಾಯತ್ರಂ ಛಂದಂ ಪರಮಾತ್ಮನ್ ಸ್ವರೂಪಂ ಸಾಯುಜ್ಯಂ ವಿನಿಯೋಗಂ. ಇದು ಈ ಆಹ್ನಿಕದಲ್ಲಿ ಗಾಯತ್ರಿ ಜಪದ ಪೂರ್ವಭಾವಿಯಾಗಿ ನೋಡಬೇಕಾದಂತಹ ಕೆಲವು ಮಂತ್ರಗಳು, ಮಹಾನಾರಾಯಣ ಉಪನಿಷತ್ತಿನ ಮಂತ್ರಗಳು. ಇವು ಮಹಾನಾರಾಯಣ ಉಪನಿಷತ್ತು ಯಜುರ್ವೇದದ ಮಂತ್ರ ಆದ್ರಿಂದ, ಯಜುರ್ವೇದದ ಒಂದು ಭಾಗ ಆದ್ರಿಂದ ಘಟ್ಟದ ಮೇಲಿನ ಯಜುರ್ವೇದಿಗಳ ಸಂಧ್ಯಾವಂದನದಲ್ಲಿ ಇದು ಕಂಡು ಬರ್ತದೆ. ಬೇರೆ ಕಡೆ ಘಟ್ಟದ ಕೆಳಗಿನ ಯಜುರ್ವೇದಿಗಳ ಸಂಧ್ಯಾವಂದನದಲ್ಲಾಗಲಿ ಅಥವಾ ಘಟ್ಟದ ಮೇಲಿನ ಋಗ್ವೇದಿಗಳ ಸಂಧ್ಯಾವಂದನದಲ್ಲಾಗಲಿ ನನಗಿದು ಕಂಡು ಬಂದಿಲ್ಲ. ಅಂತೂ ಘಟ್ಟದ ಮೇಲಿನ ಯಜುರ್ವೇದಿಗಳ ಸಂಧ್ಯಾವಂದನದಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಆದ ಮೇಲೆ ಗಾಯತ್ರಿ ಜಪದ ಪೂರ್ವಭಾಗವಾಗಿ ಮೊಟ್ಟ ಮೊದಲು ಹೇಳಬೇಕಾದಂತಹ ಮಂತ್ರ ಇದು. ಅದರಲ್ಲೂ ಕೂಡ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಅನ್ನುವಂಥ ಈ ಮಂತ್ರ ಏನಿದೆಯಲ್ಲ, ಇದು 33ನೇ ಮಂತ್ರ ಮಹಾನಾರಾಯಣ ಉಪನಿಷತ್ನಲ್ಲಿ. ಮುಂದೆ ಆಯಾತು ವರದಾದೇವಿ ಅಂತನ್ನುವುದು ಅದ್ರ ಮುಂದೆ ಬರ್ತದೆ. ಈ ಘಟ್ಟದ ಮೇಲಿನ ಯಜುರ್ವೇದಿ ಸಂಧ್ಯಾವಂದನದ ಪುಸ್ತಕಗಳನ್ನು ನಾನು ಪರಿಶೀಲಿಸಿದಾಗ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಲ್ಲಿಂದ ಪ್ರಾರಂಭಿಸಿ ಆಯಾತು ವರದಾದೇವಿ ಅನ್ನುವ ಮಂತ್ರಗಳೆಲ್ಲವೂ ಕೂಡ ಕಂಡು ಬರ್ತವೆ. ಆದರೆ ಕೆಲವು ಪುಸ್ತಕಗಳಲ್ಲಿ, ಉದಾಹರಣೆಗೆ ಗುರುಗಳಾದಂತಹ ಹಯೋಗಿನ ಪುರಾಣಿಕರು ಸಂಪಾದನೆ ಮಾಡಿದ ಪುಸ್ತಕದಲ್ಲಿ ಈ ಆಯಾತು ವರದಾದೇವಿ ಅಲ್ಲಿಂದನೇ ಕಾಣ್ತದೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅನ್ನೋದನ್ನ ಅವರು ಸಂಗ್ರಹ ಮಾಡಿಲ್ಲ. ಹಾಗಾಗಿ ಯಾವುದು ಶುದ್ಧವಾದ ಸಂಪ್ರದಾಯ ಅದನ್ನೆಲ್ಲ ನಾನಂತ ಒಂದು ತೀರ್ಮಾನ ಮಾಡ್ಲಿಕ್ಕೆ ಕಷ್ಟ. ನಾವೆಲ್ಲ ಕರ್ಮದ ಒಂದು ಪರಂಪರೆಯನ್ನು ಕಳ್ಕೊಂಡಿದ್ದೇವೆ. ತುಂಬಾ ಕರ್ಮಗಳನ್ನು ಬೇಕಾಬಿಟ್ಟಿಯಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗಿದೆ. ಅದೇನೇ ಇರಲಿ, ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಲ್ಲಿಂದನೇ ನಾನೀಗ ಇದನ್ನೆಲ್ಲವನ್ನೂ ಪ್ರಾರಂಭಿಸ್ತೇನೆ. ಮಹಾನಾರಾಯಣ ಉಪನಿಷತ್ನಲ್ಲಿ ಈ ಎಲ್ಲ ಭಾಗಗಳು ಕೂಡ ಆಪಃ ಸೂರ್ಯಶ್ಚ ಮಾಮನ್ಯುಶ್ಚ ಅಗ್ನಿಶ್ಚ ಮಾಮನ್ಯುಶ್ಚ ಆಪಃ ಪುನಂತು ಪೃಥಿವೀಂ ಆಪೋಹಿಷ್ಠಾಮಯೋ ಭುವಃ, ಇವೆಲ್ಲಾ ಮಂತ್ರಗಳು ಕೂಡ ಆ ಮಹಾನಾರಾಯಣ ಉಪನಿಷತ್ನಲ್ಲಿವೆ. ನಮ್ಮ ಸಂಧ್ಯಾವಂದನೆ ಬೇಕಾದ್ದೆಲ್ಲವೂ ಕೂಡ. ಹಾಗೀಗ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅನ್ನುವಂಥ ಮಂತ್ರವು ಕೂಡ ಕಂಡು ಬರ್ತದೆ. ಅದಕ್ಕಾಗಿ ಮೊದಲು ಅದರ ಅರ್ಥವನ್ನೇ ಗಮನಿಸೋಣ. ಅದಕ್ಕೆ ಧೀರೇಂದ್ರ ತೀರ್ಥರ ವ್ಯಾಖ್ಯಾನ ಮತ್ತು ರಾಘವೇಂದ್ರಾಚಾರ್ಯ ಗಡಿಹಿಂಗ್ಲಜ್ಕರ್ ಅನ್ನೋರ್ದ ವ್ಯಾಖ್ಯಾನಗಳು ಕೂಡ ಅದಕ್ಕೆ ಕಂಡು ಬರ್ತವೆ. ರಾಘವೇಂದ್ರಾಚಾರ್ಯ ಗಡಹಿಂಗ್ಲಜ್ಕರ್ ಅಲ್ಲ, ಗಜೇಂದ್ರ ಗಡ್ಕರ್ ಅವರ ಹೆಸರು. ಅವಿಬ್ಬರು ಕೂಡ ಮಹಾನಾರಾಯಣ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಧೀರೇಂದ್ರ ತೀರ್ಥರು ರಾಯರ ಮಠದವರು, ಅವರ ವ್ಯಾಖ್ಯಾನ ಇದೆ. ಅವೆಲ್ಲನ್ನು ಗಮನಿಸಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅನ್ನೋದಕ್ಕೆ ನಾವು ಅರ್ಥ ನೋಡೋಣ. ಓಂಕಾರ ಜಪವನ್ನು ಕೂಡ ಮಾಡುವ ಒಂದು ರೂಢಿಯಲ್ಲಿದೆಯಲ್ಲ, ಯತಿಗಳು ಮಾಡ್ತಾರೆ, ಉಳಿದವರು ಕೆಲವರೆಲ್ಲ ಮಾಡ್ತಾರೆ. ಅಲ್ಲಿ ಓಂಕಾರ ಜಪಕ್ಕೆ ಅಥವಾ ಪ್ರಣವ ಜಪಾರ್ಥಂ ಪ್ರಣವ ಗಾಯತ್ರಿ ಉಪಾಸನಾರ್ಥಂ ವಾ, ಗಾಯತ್ರಿ ಜಪಕ್ಕೂ ಅದು ಬೇಕು, ಮತ್ತೆ ಹಾಗೆ ಓಂಕಾರ ಜಪಕ್ಕೂ ಕೂಡ ಅದು ಬೇಕು. ಅದಕ್ಕೆ ಋಷಿ ಛಂದಸ್ಸು ಇತ್ಯಾದಿಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಅಗ್ನಿರ್ದೇವತಾ ಓಮಿತಿ ಏಕಾಕ್ಷರಂ ಬ್ರಹ್ಮ, ಓಂ ಎಂಬುದಾಗಿ ಒಂದೇ ಅಕ್ಷರ ಇರುವಂಥ ಒಂದು ಮಂತ್ರ ಇದು. ಇದಕ್ಕೆ ಬ್ರಹ್ಮನೇ ಈ ಓಂಕಾರದಿಂದ ಪ್ರತಿಪಾದ್ಯ. ಅಗ್ನಿರ್ದೇವತಾ, ಇದಕ್ಕೆ ಅಗ್ನಿಯೇ ದೇವತಾ ಅಂತ ಹೀಗೆ ಬಂತು. ಅಗ್ನಿ ಮತ್ತು ಅಗ್ನಿಯಲ್ಲಿ ಅಂತರ್ಗತನಾದಂತಹ ಪರಶುರಾಮ ಇಬ್ರು ಕೂಡ ಇದಕ್ಕೆ ದೇವತೆಗಳಾಗ್ತಾರೆ. ಅದು ಹೇಗೆ ಅಗ್ನಿ ಮತ್ತು ಅಗ್ನಿಯಂತರ್ಗತನಾದಂತಹ ಪರಶುರಾಮ ಇದಕ್ಕೆ ಇಬ್ರು ದೇವತೆಗಳಾಗ್ತಾರೆ? ಅಗ್ನಿಯನ್ನು ದೇವತೆ ಆಗೋದಿಲ್ಲ, ಅಗ್ನಿಯಂತರ್ಗತನಾದಂತಹ ಪರಶುರಾಮನೇ ದೇವತೆ. ಹಾಗಾಗಿ ಅಗ್ನಿ ಶಬ್ದದಿಂದ ಆ ಪರಶುರಾಮ ರೂಪಿ ಆದಂತಹ ಭಗವಂತನನ್ನೇ ಅಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಸೈಷ ಗಾಯತ್ರಿ ಚತುಷ್ಪದ ಅಂತ ಈ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಗ ಮತ್ತು ಅದರ ಭಾಷ್ಯದ ಭಾಗವನ್ನೆಲ್ಲ ನಾವಿಲ್ಲಿ ಸ್ವಲ್ಪ ಗಮನಕ್ಕೆ ತಂದ್ಕೋಬೇಕು. ಹಾಗೆ ಮಾಡಿದ್ರೆ ಇಲ್ಲಿ ಕಾಣಿಸುವಂತ ಈ ಭಾಗ ಇದೆಲ್ಲ ನಮಗೆ ಸ್ಪಷ್ಟ ಆಗ್ತದೆ. ಇದು ಬೃಹದಾರಣ್ಯಕ ಉಪನಿಷತ್ತಿನ 5ನೇಯ ಅಧ್ಯಾಯ ಅಥವಾ ವಾಸ್ತವಿಕವಾಗಿ 7ನೇ ಅಧ್ಯಾಯ, ಅದರ 19ನೇ ಬ್ರಾಹ್ಮಣ. ಗಾಯತ್ರಿಯಸಿ ಏಕಪದಿ ದ್ವಿಪದಿ ತ್ರಿಪದಿ ಚತುಷ್ಪದಿ ಅಂತ ಗಾಯತ್ರಿಯನ್ನು ನೀನು ಏಕಪದಿಯಾಗಿದ್ದೆ,
ದ್ವಿಪ ಒಂದೇ ಪಾದದಿಂದಲೂ ನೀನು ಪ್ರತಿಪಾದ್ಯನಾಗಿದ್ದಿ, 2 ಪಾದಗಳಿಂದ, 3 ಪಾದಗಳಿಂದ, 4 ಪಾದಗಳಿಂದಲೂ ನೀನು ಪ್ರತಿಪಾದ್ಯನಾಗಿದ್ದೆ ಅಂತ ಹೀಗೆ ಭಗವಂತನಲ್ಲಿ ವರ್ಣಿಸ್ತಾರೆ. ಮುಖಂ ಯಸ್ಯ ಸಮ್ರಾಣ್ಣ ವಿಧಾಂಚಕಾರ ಇತಿ ಹೋವಾಚ ತಸ್ಯಾಹ ಅಗ್ನಿರೇವ ಮುಖಂ. ಗಾಯತ್ರಿಗೆ ಈ ಅಗ್ನಿಯೇ ಮುಖವಾಗಿದ್ದಾನೆ. ಅಗ್ನಿಂತರ್ಗತನಾದಂತಹ ಪರಶುರಾಮನೇ ಗಾಯತ್ರಿಯ ಮೊದಲ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ಆ ಭಾಷ್ಯದಲ್ಲಿ ವಕ್ತವ್ಯೋ ಭಗವಾನ್ ವಿಷ್ಣು ಗಾಯತ್ರ್ಯ ಮುಖ ಸಂಸ್ಥಿತ. ಗಾಯತ್ರಿ ಅಗ್ನಿಮಂಡಲಗೋ ನಿತ್ಯಂ ಅಗ್ನಿನಾಮಾಗ್ನಿತ್ವತಃ ಅಂತ ಗಾಯತ್ರಿ ಸಂಹಿತಾದ ಕೆಲವು ಮಾತುಗಳನ್ನ ಉದ್ಧರಿಸ್ತಾರೆ. ಅಗ್ನಿ ಅಂದ್ರೆ ಎಲ್ಲರಿಗೂ ಪ್ರೇರಕ ಅಂತ ಅರ್ಥ. ಅಗ್ನಿಂತರ್ಗತನಾದಂತಹ ಪರಶುರಾಮ ರೂಪಿಯಾದ ಭಗವಂತನೇ ಆ ಸರ್ವ ಪ್ರೇರಕನಾದ್ದರಿಂದ ಗಾಯತ್ರಿಯ ಪ್ರಥಮಾಕ್ಷರದಲ್ಲಿದ್ದಾನೆ ಅಂತ ಉಪಾಸಿಸಬೇಕು. ಗಾಯತ್ರಿಯ ಮೊದಲ ಅಕ್ಷರದಲ್ಲಿರುವಂತಹ ಭಗವಂತನನ್ನ ನಾವು ತಿಳಿದ್ರೆ ಮಾತ್ರ ಗಾಯತ್ರಿ ಜಪ, ಅದರ ಜ್ಞಾನ ಇದೆಲ್ಲವೂ ಕೂಡ ಸಫಲ ಆಗ್ತದೆ. ಇಲ್ಲದೆ ಹೋದ್ರೆ ಎಷ್ಟೇ ಗಾಯತ್ರಿ ಜಪ ಮಾಡಿದ್ರು ನ ಸಮ್ಯಕ್ ಫಲದಂ ಭವೇತ್, ಅನ್ಯಥಾ ನ ಸಮ್ಯಕ್ ಫಲದಂ, ಅದರ ಪೂರ್ಣ ಫಲ ಸಿಗೋದಿಲ್ಲ. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥರ್ ಸರ್ವದಾಹಕ. ಸರ್ವದೋಷಗಳನ್ನು ಪರಿಹರಿಸುವ ಅಗ್ನ್ಯಂತರ್ಗತನಾದ, ಎಲ್ಲವನ್ನು ಸುಟ್ಟು ಹಾಕಬಲ್ಲಂಥ ನಿತ್ಯಾನಂದ ಸ್ವರೂಪನಾದ, ಅಗ್ನಿಯಂತೆ ಕೆಂಬಣ್ಣದಿಂದ ಥಳಥಳಿಸುವಂಥ ಪರಶುಭೃತ್ ರಾಮ, ಪರಶುರಾಮ ರೂಪನನ್ನ, ಪರಶುರಾಮನಾದ ರಾಮನನ್ನ ಈ ಮೊದಲ ಅಕ್ಷರದಿಂದ ಧ್ಯಾನಿಸಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಅದೆಲ್ಲವನ್ನ ಈ ಧೀರೇಂದ್ರ ತೀರ್ಥರು ಉದ್ಧರಿಸ್ತಾರೆ. ಗಾಯತ್ರಿಗೆ 4 ಪಾದಗಳಿವೆ. ಶೇಷ ಗಾಯತ್ರಿ ಚತುಷ್ಪದ. ನಾವು ತ್ರಿಪದ ಅಂತ ಹೇಳ್ತೀವಲ್ಲ, ಅದರಲ್ಲಿ 4ನೇ ಒಂದು ಪಾದವೂ ಇದೆ. ಅದು ನಮಗೆ ಹೆಚ್ಚು ಗಮನಕ್ಕೆ ಬರೋದಿಲ್ಲ. 4ನೇ ಪಾದವೇ ಈ ಓಂಕಾರ. ತತ್ಸವಿತುರ್ವರೆಣ್ಯಂ 1ನೇ ಪಾದ, ಭರ್ಗೋದೇವಸಿ ಧೀಮಹಿ ಅಂತ 2ನೇ ಪಾದ, ಧಿಯೋಯೋನ ಪ್ರಚೋದಯಾತ್ ಅಂತ 3ನೇ ಪಾದ. ಈ 3 ಪಾದಗಳನ್ನು ಮಾತ್ರ ಹೇಳ್ತೇವೆ. ಆದ್ರೆ ಚತುರ್ಥ ಪಾದೋ ಗಾಯತ್ರ್ಯಾ ಪ್ರಣವ ಸಮುದೀರಿತಃ ಅಂತ ಆ ಗಾಯತ್ರಿಯ 4 ಪಾದಗಳನ್ನ ಇದೇ ಬೃಹದಾರಣ್ಯಕ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಆ 4 ಪಾದಗಳಲ್ಲಿ ಯಾವ್ಯಾವ ಪಾದದಿಂದ ಯಾವ್ಯಾವ ಭಗವದ್ರೂಪ ಪ್ರತಿಪಾದಿತ ಆಗಿದೆ ಅಂತ ಅನ್ನೋದನ್ನು ಕೂಡ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ವರ್ಣಿಸಿದ್ದಾರೆ. ಅದು ಹೇಗೆ ಅಂದ್ರೆ, ಋಗ್ಯಜು ಸಾಮ ಸಂಸ್ಥೋಯೋ ಭಗವಾನ್ ಪುರುಷೋತ್ತಮ ಸದ್ವಿತೀಯ ಪದೇನೋಕ್ತಃ. ಋಗ್ಯಜು ಸಾಮ ಅನ್ನುವಂತಹ 3 ವೇದಗಳಲ್ಲಿ ಇರುವಂತಹ ಭಗವಂತನ ರೂಪ ಏನಿದೆ, ಅದು ಗಾಯತ್ರಿಯ 2ನೇ ಪಾದದಿಂದ ಪ್ರತಿಪಾದಿತವಾಗಿದೆ. ಅರ್ಥಾತ್ ತತ್ಸವಿತುರ್ವರೆಣ್ಯಂ ಅನ್ನುವ ಪಾದದಿಂದ ಪ್ರತಿಪಾದಿತವಾಗಿದೆ. ಮುಂದೆ ಪ್ರಥಮ ಪಾದದಿಂದ ಭೂರ್ಭುವಸ್ವಃ ಅನ್ನುವಂತಹ ಪ್ರಥಮ ಪಾದದಿಂದ ಭೂಮಿ ಅಂತರಿಕ್ಷ ಸ್ವರ್ಗಸ್ಥ, ಭೂಲೋಕ, ಭೂರ್ಲೋಕ ಮತ್ತೆ ಮೇಲೆ ಸ್ವರ್ಲೋಕ, ಅವುಗಳಲ್ಲಿರುವಂತಹ ಭಗವಂತನ ರೂಪ ಮೊದಲನೇ ಪಾದದಿಂದ ಓಂ ಭೂರ್ಭುವಸ್ವಃ ಅನ್ನುವ ಪಾದದಿಂದ ಪ್ರತಿಪಾದಿತ ಆಗಿದೆ. ಓಂ ಇಲ್ಲ ಅಲ್ಲಿ. ಮತ್ತೆ ತೃತೀಯೇನ ಸಮೀರಕ, ಮುಖ್ಯ ಪ್ರಾಣನಲ್ಲಿರುವಂತಹ ಭಗವಂತನ ಒಂದು ರೂಪ ತೃತೀಯ ಪಾದದಿಂದ, ಧಿಯೋಯೋನ ಪ್ರಚೋದಯಾತ್ ಅಂತ 3ನೇ ಪಾದದಿಂದ ಪ್ರತಿಪಾದಿತವಾಗಿದೆ. ಚತುರ್ಥ ಪಾದೋ ಗಾಯತ್ರ್ಯಾ ಪ್ರಣವ ಸಮುದೀರಿತಃ. ಇದೆಲ್ಲ ಬೃಹತ್ ಭಾಷ್ಯ. ಓಂಕಾರ ಅನ್ನುವುದು ಗಾಯತ್ರಿಯ 4ನೇ ಪಾದ. ಆ 4ನೇ ಪಾದದಿಂದ ಪ್ರತಿಪಾದಿತನಾದವನು ಯಾರು? ತದ್ವಾಚ್ಯ ಭಗವಾನ್ ಸೂರ್ಯಮಂಡಲ ಸ್ಥಾತು ಯಾರಮ ಸತ್ವಾತ್ವಿಕ್ಯೇವ ತತ್ಸಂಸ್ಥಃ ರಜಾಖ್ಯ ಪ್ರಧಾನತಃ. ಈ ಸೂರ್ಯಮಂಡಲದಲ್ಲಿರುವಂತಹ ಲಕ್ಷ್ಮೀದೇವಿ ಅವಳು ಸತ್ವಾತ್ಮಕಳಾಗಿದ್ದಾಳೆ. ಮತ್ತೆ ಅವಳಲ್ಲಿ ಅಂತರ್ಗತನಾಗಿ ಈ 4ನೇ ಅಂದ್ರೆ ಓಂಕಾರದಿಂದ ಪ್ರತಿಪಾದಿತವಾದಂತಹ ರೂಪ ಇದೆ ಅಂತ ವರ್ಣನ ಅಲ್ಲಿ ಕೇಳಿ ಬರ್ತದೆ. ಹಾಗಾಗಿ ಗಾಯತ್ರಿಗೆ 4 ಪಾದಗಳಿವೆ. ತತ್ರ ಆದ್ಯ ಪಾದ ಓಮಿತಿ ಏಕಾಕ್ಷರಂ. ಆ ಓಮಿತ್ಯೇಕಾಕ್ಷರಂ, ಓಂ ಎಂಬುದೇ ಒಂದು ಪಾದ. ಆ ಓಂಕಾರಕ್ಕೆ ಅಗ್ನಿಯೇ ದೇವತಾ ಅಂತ ಹೀಗೆ ತಿಳ್ಕೊಳ್ಬಹುದು. ಅಗ್ನ್ಯಂತರ್ಗತ ಅಂತ ಪರಶುರಾಮನೇ ದೇವತಾ. ಬ್ರಹ್ಮ ಇತ್ಯಾರ್ಷಂ ಅಂತ ಬಂದಿದೆ.
ಪರಮಾತ್ಮನೇ ಪರಬ್ರಹ್ಮನೇ ಇದಕ್ಕೆ ಋಷಿ ಅಂತ ಅದರ ಅರ್ಥ. ಪರಬ್ರಹ್ಮ ಋಷಿಕಾಂ, ಗಾಯತ್ರಿ ಮಂತ್ರಕ್ಕೆ ಪರಬ್ರಹ್ಮನೇ ಋಷಿಯಾಗಿದ್ದಾನೆ. ಮತ್ತೆ ಗಾಯತ್ರಂ ಛಂದಂ, ಗಾಯತ್ರಿ ಎನ್ನುವುದೇ ಅದಕ್ಕೆ ಛಂದಸ್ಸು. ಮಹಾನಾರಾಯಣ ಉಪನಿಷತ್ನಲ್ಲಿ ಸಂಸ್ಕೃತದ ವಿಲಕ್ಷಣವಾದಂತಹ, ನಮ್ಮಲ್ಲಿ ಉಳಿದ ವೇದಗಳಲ್ಲೂ ಬಳಕೆಯಲ್ಲಿರುವಂತಹ ಅನೇಕ ವಿಶಿಷ್ಟವಾದ ಪ್ರಯೋಗಗಳಿವೆ. ಅಲ್ಲಿ ಆ ಥರದ್ದು ಇದೊಂದು ಛಂದಂ ಅಂತ. ಗಾಯತ್ರಂ ಛಂದಂ. ಬೇರೆ ಕಡೆ ಎಲ್ಲ ಛಂದ ಛಂದಸಿ ಛಂದಾಂಸಿ, ಇಲ್ಲಿ ಛಂದಂ ಛಂದೇ ಛಂದಾನಿ. ಗಾಯತ್ರಿನೇ ಇದರ ಛಂದಸ್ಸು. ಪರಮಾತ್ಮನ್ ಸ್ವರೂಪಂ ಸಾಯುಜ್ಯಂ ವಿನಿಯೋಗಂ. ಪರಮಾತ್ಮನೇ ಇದರ ದೇವತಾ, ಪರಮಾತ್ಮ ದೇವತಾಕವಾದದ್ದಿದು. ಋಷಿಶ್ಚ ದೈವತೈಕೋಹಂ ತಾರಾದೀನ ವಿಶೇಷತಃ. ಓಂಕಾರ ಮೊದಲಾದೆಲ್ಲದಕ್ಕೂ ಕೂಡ ಋಷಿಯೂ ದೇವತೆಯೂ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಛಂದೋ ಮದೀಯ ಗಾಯತ್ರಿ ತಾರಾಷ್ಟಾಕ್ಷರಯೋರ್ ಮತ. ಇದು ತಂತ್ರಸಾರದಲ್ಲಿ ಬಂದಿರುವಂತಹ ಮಾತು. ಹೀಗೆ ಪ್ರಣವಕ್ಕೆ ಪರಬ್ರಹ್ಮನೇ ಋಷಿ, ಪರಮಾತ್ಮನೇ ದೇವತಾ, ದೇವಿ ಗಾಯತ್ರಿ ಅಂದ್ರೆ ಛಂದಸ್ಸು. ಈ ಪ್ರಣವವನ್ನ ಮತ್ತು ಗಾಯತ್ರಿ ಮಂತ್ರವನ್ನ ಎಲ್ಲಿ ಉಪಯೋಗ ಮಾಡಬೇಕು, ಇದರ ಲಾಭವೇನು? ಎಲ್ಲಾ ಕಡೆ ಇದಕ್ಕೊಂದು ಲಾಭಗಳನ್ನು ಹೇಳಿರ್ತಾರೆ. ಎಲ್ಲಿ ಉಪಯೋಗ ಮಾಡಬೇಕು ಇದನ್ನ? ಪ್ರಾಣಾಯಾಮೇ ವಿನಿಯೋಗ, ಮಾರ್ಜನೆ ವಿನಿಯೋಗ, ಮಂತ್ರದ ಉಪಯೋಗ ಏನು ಅಂತ ಎಲ್ಲಾ ಕಡೆ ಹೇಳ್ತಿರ್ತಾರಲ್ಲ. ಹಾಗೆ ಇಲ್ಲಿ ಈ ಗಾಯತ್ರಿ ಮಂತ್ರದ ಅಥವಾ ಪ್ರಣವ ಮಂತ್ರದ ಉಪಯೋಗವೇನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪರಮಾತ್ಮನ ಸಾರೂಪ್ಯವನ್ನು ಪಡೆಯುವುದು. ಸಾರೂಪ್ಯ ಅಂತ ಒಂದು ಮುಕ್ತಿ ಇದೆಯಲ್ಲ, ಅಂತಹ ಮುಕ್ತಿಯನ್ನು ಪಡೆಯುವುದು ಒಂದು ಉದ್ದೇಶ. ಕೆಲವು ಜನ ಸಾಧಕರಿಗೆ ಪರಮಾತ್ಮನ ಸಾರೂಪ್ಯವನ್ನು ಪಡೆಯುವುದೇ ಅದರ ಲಾಭ. ಅದೇ ಪರಮಾತ್ಮನ ಸ್ವರೂಪಂ ಅಂದ್ರೆ ಪರಮಾತ್ಮ ಸಾರೂಪ್ಯಂ, ಪರಮಾತ್ಮನ ಸಾರೂಪ್ಯವನ್ನು ಪಡೆಯುವುದು ಇದರ ವಿನಿಯೋಗ ಅಂತ ಹೀಗೆ ಅದರ ಅರ್ಥ. ಸಾಯುಜ್ಯಂ, ಪರಮಾತ್ಮನ ಸಾಯುಜ್ಯವನ್ನು ಪಡೆಯುವುದು. ಈ ಕೆಲವು ಸಾಧಕರು ಪರಮಾತ್ಮನ ಸಾರೂಪ್ಯವನ್ನು ಪಡೆದು ಅವನಂತೆ ಚತುರ್ಭುಜರಾಗಿ, ನೀಲವರ್ಣದವರಾಗಿ, ಪೀತಾಂಬರರಾಗಿ ಸಂಚರಿಸ್ತಾ ಇರ್ತಾರೆ. ಇನ್ನು ಕೆಲವರು ಆ ಪರಮಾತ್ಮನ ಅಂಗದೊಳಗೆ ಇದ್ದು ಆ ಅಂಗಗಳ ಮೂಲಕವೇ ಸುಖವನ್ನು ಅನುಭವಿಸ್ತಾರೆ ಅಂತಿದೆಯಲ್ಲ, ಅದು ಶ್ರೇಷ್ಠ ಅಧಿಕಾರಿಗಳಿಗೆ. ವಿನಿಯೋಗಂ ಅಧಿಕಾರಿ ಭೇದೇನ ಉಭಯ ಫಲಕಂ. ಕೆಲವರಿಗೆ ಪರಮಾತ್ಮನ ಸಾರೂಪ್ಯ ಮೋಕ್ಷವನ್ನು, ಕೆಲವರಿಗೆ ಪರಮಾತ್ಮನ ಸಾಯುಜ್ಯ ಮೋಕ್ಷವನ್ನು ಕೊಡ್ತದೆ. ಇನ್ನ ಸಾಲೋಕ್ಯ ಸಾಮೀಪ್ಯ ಅಂತ ಇನ್ನೊಂದು ಎರಡಿದೆಯಲ್ಲ, ಪರಮಾತ್ಮನ ಸಮೀಪ ಇರುವುದು, ಪರಮಾತ್ಮನ ಲೋಕದಲ್ಲೇ ಇರುವುದು ಅಂತ, ಅವನ್ನು ಈ ಪ್ರಸಂಗದಲ್ಲಿ ತಗೊಳ್ಬೇಕಷ್ಟೆ. ಹೀಗೆ ಈ ಉಪನಿಷತ್ತಿನ ಮಾತುಗಳು, ಇದನ್ನ ಉಪನಿಷತ್ತು ವೇದಗಳ ಮಾತುಗಳೇನಿವೆ, ವಿಶೇಷತಃ ವೇದದ ಮಾತುಗಳು, ಅದರಲ್ಲೂ ಈ ಮಹಾನಾರಾಯಣ ಉಪನಿಷತ್ತಿನ ಮಾತುಗಳು, ಇದನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅನೇಕ ಬಾರಿ ನಾನು ಹೇಳಿದ್ದೆ. ನಾವು ಧರಿಸಲಿಕ್ಕೆ ಯೋಗ್ಯವಾದಂತಹ ಒಂದು ಉಂಗುರ, ಬಂಗಾರದ ಸರದಂತೆ ಇವು ಸಿದ್ಧ ರೂಪದಲ್ಲಿ ಇರೋದಿಲ್ಲ. ಕಚ್ಚಾ ಬಂಗಾರದ ರೂಪದಲ್ಲಿ, ಬಂಗಾರದ ಗಟ್ಟಿ ರೂಪದಲ್ಲಿ ಇರ್ತದೆ. ಯಾರಿಗಾರಿಗೂ ಅಂತ ಒಂದು ಬಂಗಾರದ ಗಟ್ಟಿಯನ್ನು ಕೊಟ್ರೆ ನೇರವಾಗಿ ಧರಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸುರಕ್ಷಿತವಾಗಿ ಇಟ್ಕೊಂಡಿರ್ಬೇಕಷ್ಟೇ. ಕಾಲಾಂತರದಲ್ಲಿ ಅದನ್ನ ಒಂದು ಏನಾದರೂ ಆಭರಣ ರೂಪದಲ್ಲಿ ಮಾಡ್ಕೊಂಡು ಮುಂದೆ ಉಪಯೋಗ ಮಾಡೋಣ ಅಂತ ಅದನ್ನು ಧರಿಸ್ಬೇಕಷ್ಟೇ. ಅದು ಸುರಕ್ಷಿತವಾಗಿ ಇಡಬೇಕಷ್ಟೇ ಹೊರತು ಕೂಡಲೇ ಧರಿಸಲಿಕ್ಕೆ ಆಗೋದಿಲ್ಲ. ಲೌಕಿಕ ಸಾಹಿತ್ಯದಲ್ಲಿ, ಲೌಕಿಕ ಸಂಸ್ಕೃತದಲ್ಲಿ ನಾವು ನೋಡುವ ಶಬ್ದಗಳೆಲ್ಲ ಧರಿಸಲಿಕ್ಕೆ ಯೋಗ್ಯವಾದಂತಹ ಕಿರೀಟ, ಮಾಲೆಗಳು, ಸರಗಳು, ಹಾರಗಳು, ಉಂಗುರಗಳಂತೆ ಇದ್ದರೆ, ಸಿದ್ಧ ರೂಪದಲ್ಲಿ ಲೌಕಿಕ ಸಾಹಿತ್ಯದಲ್ಲಿ ಸಂಸ್ಕೃತ ಶಬ್ದಗಳಿದ್ದರೆ, ಈ ಮಹಾನಾರಾಯಣ ಉಪನಿಷತ್ತು ವಿಶೇಷತಃ ಉಳಿದ ವೇದಗಳಲ್ಲೂ ಎಲ್ಲ ಅಪ್ಪಟ ವಜ್ರದಂತೆ, ಬಂಗಾರದಂತೆ ಆ ಶಬ್ದಗಳು ಇರ್ತವೆ. ಆದ್ರೆ ನೇರವಾಗಿ ಅವುಗಳ ವಿನಿಯೋಗ ಹೇಗೆ, ಶಬ್ದಗಳನ್ನು ಯಾವ ರೀತಿಯಾಗಿ ಆ ಅನ್ವಯ ಅನುಸಾರವಾಗಿ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದು ಅಲ್ಲಿ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನಾನಾ ಥರದ ಅಧ್ಯಾಹಾರಗಳು ಇತ್ಯಾದಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಪರಮಾತ್ಮಂ ಸ್ವರೂಪಂ ಅಂತ ಬಂತು. ಸ್ವರೂಪಂ ಅನ್ನುವುದನ್ನ ಸಾರೂಪ್ಯ ಮೋಕ್ಷ ಅಂತ ಹೀಗೆ ಸ್ವರೂಪ ಅನ್ನುವುದಕ್ಕೆ ಅರ್ಥಾಂತರ ಮಾಡಿ ಸಾರೂಪ್ಯ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಯ್ತು. ಇಂಥವೆಲ್ಲ ವಿಲಕ್ಷಣವಾದಂತಹ ಶಬ್ದಗಳು ಇಲ್ಲೆಲ್ಲ ಕೇಳಿ ಬರ್ತವೆ. ಅಂತ ಕೆಲವು ಉದಾಹರಣೆಗಳು. ಅದರ ವಿವರದೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.